ಮೊದಲನೇದಾಗಿ ನಮ್ಮ ಗುರು ಪತ್ರಿಜಿ ಅವರಿಗೆ ಪಾದಾಭಿವಂದನೆ ಮಾಡ್ತಾ, ಹಾಗೆಯೇ ಪುಷ್ಪಗಿರಿ ಮಠಾಧೀಶರು ಶ್ರೀ ಶ್ರೀ ಸೋಮಶೇಖರ್ ಗುರುಜಿ ಅವರಿಗೆ ಪಾದಾಭಿವಂದನೆ ಮಾಡ್ತಾ, ಇಷ್ಟೊತ್ತು ಇನ್ನು ಟೈಮ್ ಯಾಕೆ ಹೋಗ್ತಾ ಇದೆ ಅಲ್ವಾ, ಇನ್ನು ಸ್ವಲ್ಪ ಹೊತ್ತು ಆ ಜ್ಞಾನನ ನಾವು ಆಸ್ವಾದನೆ ಮಾಡೋದಿರ್ಬೋದಲ್ವಾ ಅಂಥೇಳಿ ಎಷ್ಟು ಅಂದರೆ, ಯಾಕಂದರೆ ಅಲ್ಲಿ ಕುಂತಿರೋರು ಸೋಮಶೇಖರ್ ಅವ್ರ ಸ್ವಾಮೀಜಿ ಅಲ್ಲ, ನಮ್ಮ ಸಾಕ್ಷಾತ್ ಪತ್ರಿ ಸರ್ ಕುಂತು ನಮಗೆ ಆ ಜ್ಞಾನ ಹಂಚುತ್ತಿದ್ದಾರೆ ಅನ್ನೋ ಥರ ಕಣ್ಣಾಗ ನೀರು ಬರ್ತಾ ಇತ್ತು. ಯಾಕಂದರೆ ಅವರ ಮುಖಾಂತರ ಎಷ್ಟು ಜ್ಞಾನ ತಿಳ್ಕೊಂಡು ಒಬ್ಬ ಹೆಣ್ಣು ಕೂಡ, ಇವಾಗ ಹೇಳಿದರೆ ಸ್ವಾಮೀಜಿ ಸುಮಂಗಳಮ್ಮ ಮೇಡಮ್ ಅವ್ರ ಬಗ್ಗೆ, ಒಂದು ಹೆಣ್ಣಾಗಿ ಈ ಥರ ಮಾಡಬೇಕಂದ್ರೆ ನಿಜವಾಗ್ಲೂ ಆ ಹೆಣ್ಣಿಗೆ ಒಂದು ಮಟ್ಟಕ್ಕೆ ತಂದಿದ್ದೆ ನಮ್ಮ ಗುರುಜಿ ಅವರು. ಯಾಕಂದರೆ ಹೆಣ್ಣಿನಲ್ಲಿನೂ ಅಂಥ ಒಂದು ಜ್ಞಾನ ಇದೆ. ಕೇವಲ ತಾಯಿಯಾಗಿ ಮನೆಯಲ್ಲೇ ಇದ್ದು ಆ ಮಕ್ಕಳಿಗೆ ಒಂದೇ ಗುರುಬೋಧನೆ ಅಲ್ಲ ಅಂದ್ಕೊಂಡ್ರೆ, ಅಕ್ಕ ಮಹಾದೇವಿ ಥರ ಈ ವಿಶ್ವಕ್ಕೂ ಜ್ಞಾನ ಹಂಚೋ ಶಕ್ತಿ ಒಂದು ಹೆಣ್ಣಿಗೂ ಇದೆ ಅಂತೇಳಿ ತಿಳಿಸ್ಕೊಟ್ರು. ಹಾಗೆಯೇ ಒಂದು ಹೆಣ್ಣು ಬಗ್ಗೆ ಸೋಮಶೇಖರ್ ಗುರುಜಿ ಅವರು ಎಷ್ಟು ಮಹತ್ವವಾದಂಥ ಹಾಲದಿಂದನೂ ಹೇಳ್ತಾ ಇದ್ರು. ತುಂಬಾ ಆನಂದ ಅನ್ನಿಸ್ತಾ ಇತ್ತು. ಯಾಕಪ್ಪ, ಇನ್ನೂ ಒಂದು ದಿನ ಇಲ್ಲೇ ಇದ್ದು ಅವರೊಂದು ಪ್ರವಚನೆ ನಾವು ಕೇಳಬಹುದಿತ್ತಲ್ವಾ, ಅಷ್ಟು ಜ್ಞಾನ ಇದೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ. ಅಂದರೆ ಒಂದು ಸಾಮಾನ್ಯ ಅವರು ಕೂಡ ಆ ವಿಷಯನ, ಆ ಜ್ಞಾನವನ್ನು ಆಳವಾಗಿ ತಗೊಂಡು ಆಚರಣೆ ಮಾಡತಕ್ಕಂಥ ಜ್ಞಾನ ಅವರು ಈ ದಿನ ಕೊಟ್ಟಿದ್ರು ನಮಗೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಮತ್ತೆ ಇಂಥ ಒಂದು ಸ್ಥಳಕ್ಕೆ ಒಂದು ಗುರುಗಳನ್ನ ನಮ್ಮ ಪರಿಚಯ ಮಾಡಿಕೊಟ್ಟು ಅವ್ರ ಜ್ಞಾನ, ಈ ಒಂದು ಸುಂದರ ಪ್ರದೇಶ ನಿನ್ನೆ ಬಂದಿದ ತಕ್ಷಣ ನಾವೆಲ್ಲ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಕುಂತಿದ ತಕ್ಷಣ ಒಂದು ಎನರ್ಜಿ, ಎಷ್ಟು ಎನರ್ಜಿ ಅಂದರೆ ಕಣ್ಣು ಮುಚ್ಕೊಂಡ್ರೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬಿಟ್ಟಿದ್ವಿ. ಅಂದರೆ ಆ ಸ್ಥಳ ತಕ್ಕಂತೆ ಹೇಳ್ತಾರೆ ನೋಡ್ರಿ, ಯದಾ ರಾಜ ತಥಾ ಪ್ರಜಾ ಅಂತೇಳಿ. ಇಲ್ಲಿ ಇರೋ ಆ ಗುರುಗಳನ್ನ ಆ ಒಂದು ಎನರ್ಜಿನೇ ಇಲ್ಲಿ ಆ ಥರ ಇರುತ್ತೆ ಅನ್ನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಠದಲ್ಲಿ ಹೋಗಿದ್ದು ಕುಂತಿದ ತಕ್ಷಣ ನಾವೆಷ್ಟು ಧ್ಯಾನಕ್ಕೆ ಹೋಗಿದ್ವಿ ಅಂದರೆ ಎಲ್ಲರೂ ಅಂದರು ಇಲ್ಲಿ ಒಂದು ಎನರ್ಜಿ ಇದೆ ಅಂಥೇಳಿ. ಹಾಗೆ ಆ ಎನರ್ಜಿನ ಕ್ರಿಯೇಟ್ ಮಾಡಿದ್ದೆ ನಮ್ಮ ಸೋಮಶೇಖರ್ ಗುರುಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಅಂಥವರ ಒಂದು ಪರಿಚಯನ ಮಾಡಿಕೊಟ್ಟಿದ್ರು ನಮ್ಮ ಸುಮಂಗಳ ಮೇಡಮ್ ಅವ್ರಿಗೂ ನಾವು ಧನ್ಯವಾದ ಹೇಳೋಣ. ನಿಜವಾಗಿ ಎಲ್ಲೋ ಪುಷ್ಪಗಿರಿ ಹೆಸರು ಕೇಳಿದ್ರು, ಆದರೆ ಈ ಹಳೇಬೀಡು ಹತ್ರ ಪುಷ್ಪಗಿರಿ ಅಂತೇಳಿ ಗೊತ್ತಿರಲಿಲ್ಲ. ಆದರೆ ಒಂದು ಸತ್ಯಕ್ಕೆ ಇವಾಗ ಗುರುಗಳು ಹೇಳಿದ್ರು, ಸತ್ಯ ಅನ್ನೋದನ್ನ ಬಟ್ಟೆ ಹಾಕ್ಕೊಂಡು ಸುಳ್ಳು ತಿರುಗಾಡುತ್ತೆ ಅಂತ ಹೇಳಿ. ಆದರೆ ಪತ್ರಿಜಿ ಆ ಒಂದು ಸುಳ್ಳನ್ನು ಕೂಡ ಸತ್ಯವಾಗಿ ಜೀವನ ಮಾಡೋಷ್ಟು ಚೇಂಜ್ ಮಾಡೋ ಕೆಪಾಸಿಟಿ ಪಿರಮಿಡ್ ಮಾಸ್ಟರ್ಸ್ಗೆ ಕೊಟ್ಟು, ಆ ಸುಳ್ಳನ್ನು ಕೂಡ ನಿಧಾನವಾಗಿ ಬದಲಾವಣೆ ಆಗಿ ಸತ್ಯ ಮಾರ್ಗನ ಕೊಡಬೇಕು ಅಂಥೇಳಿ ನಮಗೆಲ್ಲ ಆ ಸತ್ಯವನ್ನು, ವಸ್ತ್ರವನ್ನು ತೊಡಗಿಸಿದ್ದಾರೆ ಅಂಥೇಳಿ ನನಗೆ ಯಾಕೋ ಒಳಗಿನಿಂದ ಬರ್ತಾ ಇದೆ. ಅಂಥ ಒಂದು ಸತ್ಯವನ್ನು ಈ ಪ್ರಪಂಚಾದ್ಯಂತ, ಅಂದರೆ ಈ ವರ್ಷ 4ನೇ ವರ್ಷ ಹಾಸನ ಜಿಲ್ಲಾದ್ಯಂತ ಈ ಸಸ್ಯಾಹಾರ ಜನಜಾಗೃತಿ ತುಂಬಿಸಬೇಕು ಅಂಥೇಳಿ ಅವ್ರು ಮಾಡ್ತಾ ಇದ್ದಾರಲ್ವ. ನಮ್ಮನ್ನೆಲ್ಲ ಆ ಒಂದು ಸಸ್ಯಾಹಾರ ಜನಜಾಗೃತಿನಲ್ಲಿ ಭಾಗವಹಿಸ್ಕೊಂಡು ಸತ್ಯನ ತಿಳಿಸ್ಕೊಡ್ಬೇಕಂದ್ರೆ ಒಂದು ಧೈರ್ಯ ಇರಬೇಕು ಅಂತಾರೆ. ಒಂದು ಆತ್ಮಸ್ಥೈರ್ಯದಿಂದ ಈ ಥರ ಅವರು ಮುಂದುವರಿಸ್ತಾ ನಮ್ಮೆಲ್ಲರಿಗೂ ಅದರಲ್ಲಿ ಭಾಗವಹಿಸಿ, ಖಂಡಿತ ಇದು ನಿಧಾನವಾಗಿನೋ ಪ್ರತಿಯೊಬ್ಬರು ಸಸ್ಯಾಹಾರಿ ಆಗಲೇಬೇಕು. ಯಾಕಂದರೆ ಆ ಪ್ರಾಣಿಗಳು ನಮ್ಮ ಥರನೇ ಅಂತ ಹೇಳಿದರು. ನಮ್ಮ ವಸುದೈವಕ ಕುಟುಂಬನಲ್ಲಿ ಆ ಪ್ರಾಣಿಗಳ ನಮ್ಮ ಅಣ್ಣ ತಮ್ಮಂದ್ರೆ, ಅಕ್ಕ ತಮ್ಮಂದ್ರೆ ಈ ಸತ್ಯನ ತಿಳಿಸ್ಬೇಕಂತೇಳಿ ಒಂದು ಹೆಜ್ಜೆ ಹಾಕಿ ನಮಗೆಲ್ಲರಿಗೂ ವರ್ಷ ಈ ಥರ ಕೊಡ್ತಾ ಇದ್ದಾರೆ. ಅವ್ರಿಗೂ ನಾವು ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಮತ್ತು ಗುರುಜಿಗೆ ಇನ್ನೊಂದ್ಸಾರಿ ಪಾದಾಭಿವಂದನೆ ಮಾಡ್ತಾ, ಗುರುಜಿ ನಿಜವಾಗ್ಲೂ ನಾವು ಬಳ್ಳಾರಿದಿಂದ ಬಂದಿದ್ದೀವಿ, ನಿಮ್ಮಂಥವರು ಆ ಕಡೆ ಎಲ್ಲ ಬರಬೇಕು, ನಿಮ್ಮ ಜ್ಞಾನನೂ ಈ ಥರ ಎಲ್ಲರಿಗೂ ಬೇಕು. ಖಂಡಿತ ನೀವು ಒಂದ್ಸಾರಿ ಈ ಥರ ಕರ್ನಾಟಕನಲ್ಲಿ ಎಲ್ಲ ಬರಬೇಕಂತೇಳಿ ಈ ವೇದಿಕಾ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು
ಈ ಒಂದು ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ, ಮೇಡಮ್ ಅವ್ರಿಗೂ, ಗುರುಜಿ ಅವ್ರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಸುಮ್ಮನೆ ಕೂತಿದ್ದಾಗ ಯಾರ ಪುಷ್ಟಂಗಿರಿ ಬೆಟ್ಟ ಅಂತ ಒಂದು ಬಂದು ಹೇಳ್ದಂಗಾಯ್ತು. ನಾನು ಇದು ಯಾರು ಪುಷ್ಟಂಗಿರಿ ಬೆಟ್ಟ? ನಾನು 30 ವರ್ಷ ಬೆಂಗಳೂರಲ್ಲಿ ಇದ್ದಿದ್ದು, 92 ಬೆಂಗಳೂರಿಗೆ ಹೋಗಿದ್ದು. ಏನೋ ಕಾರಣಾಂತರ ಪತ್ರಿಜಿಯವರೇ ಈ ಧ್ಯಾನ ಪ್ರಚಾರಕ್ಕೋಸ್ಕರ ಇಲ್ಲಿ ಕಳಿಸಿದ್ರು ಅಂದ್ಕೊಳ್ತೀನಿ. ಆ ಪುಷ್ಟಂಗಿರಿ ಬೆಟ್ಟ ಅಂತ ಬಂದಾಗ ಮೇಲೆ ಒಂದು ಗೋಪುರ ಕಾಣಿಸ್ತಾ ಇದ್ದು, ಆ ಗೋಪುರ ನನಗೆ ಆ ಧ್ಯಾನದಲ್ಲಿ ಹೊಡಿತಾ ಇತ್ತು. ಅದು ಹೆಂಗ್ ಹೊಡಿತಾ ಇತ್ತು ಅಂದ್ರೆ ಹಿಂಗ್ ಪಳ ಅಂತ ಹೊಡಿತಾ ಇತ್ತು ಮೇಲ್ಗಡೆ. ಅಲ್ಲಿಗೆ ಹೋಗೋಣ ನಟ್ರಿ ಅಂತ ನಾವು ವಿದ್ಯಾಧರ್ ಸರು, ಸುಮಂಗ್ಲಾ ಮೇಡಮು, ಸಿದ್ದು ಸರ್ ಹೊರಟು. ಅಲ್ಲಿಂದ ಬಂದ ತಕ್ಷಣ ಈ ಗೋಪುರ ಅಂಟು ಸೀದಾ ಇಲ್ಲಿಗೆ ಬಂದು ಸ್ವಾಮಿಗಳು ಅವತ್ತು ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ಕೋತೀವಿ. ನಮಗೆ ನಿಮ್ಮೆಲ್ಲರನ್ನು ಇಲ್ಲಿ ಕರ್ಕೊಂಡ್ಬಂದು ಇದು ಮಾಡಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದರಲ್ಲೂ ಸಖತ್ ಖುಷಿ ಆಗ್ತಾ ಇದೆ. ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಅದ್ಭುತವಾದ ಜ್ಞಾನ ಗುರುಗಳಲ್ಲಿ ಇಷ್ಟೊಂದಿದೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಎಲ್ಲರೂ ಹೇಳ್ತಾ ಇದ್ರು ಗುರುಗಳ ಬಗ್ಗೆ. ಅಡಗೂರಲ್ಲಿ, ಹಳೇಬೀಡಲ್ಲಿ, ಬೇಲೂರಲ್ಲಿ ಎಲ್ಲ ಮಾತಾಡಿದಾಗ ನನಗೆ ಗುರುಗಳು ಇಷ್ಟು ಮೌನವಾಗಿರ್ತಾರೆ, ಏನಿದು ಗುರುಗಳ ಹತ್ರ ಜ್ಞಾನ ಏನಾದರೂ ಕೇಳ್ಬೇಕು ಅಂತ ಮೊನ್ನೆ ಅಂದಾಗ ಇವತ್ತು ಅವರು ಅದ್ಭುತವಾದ ಒಂದು ಪ್ರವಚನ ಹೇಳ್ಕೊಟ್ರು. ಅದಕ್ಕೆ ತುಂಬಾನೇ ಖುಷಿ ಆಯ್ತು. ಅದರಲ್ಲೂ ನೀವು ಅಲ್ಲಿಂದ ಎಲ್ಲ ಬಂದಿದ್ರಲ್ಲ, ಅದಂತೂ ತುಂಬಾ ಆನಂದ. ಅದಕ್ಕಂತೂ ತುಂಬಾ ಖುಷಿ ಆಗ್ತಾ ಇದೆ. ಈ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಕೃತಜ್ಞತೆಗಳು, ಆಮೇಲೆ ಆತ್ಮಬಂಧುಗಳಿಗೆ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.